ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾವು ಮಶ್ರೂಮ್ ಕರಿ ಮಾಡ್ತಾ ಇದ್ದೀವಲ್ಲ. ಸೊ ಮೊದಲಿಗೆ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳೋಣ 50 ಗ್ರಾಮು. ಅದಾದ ನಂತರ ಎರಡು ಈರುಳ್ಳಿನ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ. ಹೀಗೆ ಸ್ವಲ್ಪ ಬ್ರೌನ್ ಆದರೆ ಸಾಕು, ತುಂಬ ಬ್ರೌನ್ ಆಗೋದು ಬೇಡ. ಸೊ ಈಗ ನಾನಿಲ್ಲಿ 8ರಿಂದ 10 ತನಕ ಮೆಣಸಿನಕಾಯಿ ತಗೊಂಡಿದ್ದೀನಿ, ಹಸಿ ಮೆಣಸಿನಕಾಯಿ. ಅದನ್ನು ಸಹ ಈಗ ಫ್ರೈ ಮಾಡ್ಕೊಳ್ಳೋಣ. ಜೊತೆಯಲ್ಲಿ ಒಂದು 50 ಗ್ರಾಮ್ ಅಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಸಹ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹಾಕಿದ ಮೇಲೆ ಪುದೀನ ಸೊಪ್ಪು ಹಾಕೋಣ. ಒಂದು ಸ್ವಲ್ಪ ಹಾಕಿದರೆ ಸಾಕು, ಒಂದು ಮುಷ್ಟಿಯಷ್ಟು. ಅದಾದ ನಂತರ ಕೊತ್ತಂಬರಿನ ಸ್ವಲ್ಪ ಹಾಕಿ ಫ್ರೈ ಮಾಡೋಣ. ಕೊತ್ತಂಬರಿ ಹಾಕಿದ ಮೇಲೆ 2 ಕಟ್ ಮಾಡಿರುವಂಥ ಟೊಮೆಟೊನೂ ಸಹ ಸೇರಿಸ್ಕೊಳ್ಳೋಣ. ಟೊಮೆಟೊ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಗೊಜ್ಜು ಥರ ಆಗಬೇಕದು. ಗೊಜ್ಜು ಥರ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ. ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆರಿಸ್ಬಿಟ್ಟು ಇದನ್ನು ಆರಿಸ್ಬಿಡೋಣ. ಆರಿಸಿದ ಮೇಲೆ ರುಬ್ಬೋಣ. ರುಬ್ಬಿ ಆದ ನಂತರ ಇಲ್ಲಿ ಒಂದು ಬಾಣಲಿಲಿ ಮತ್ತೆ ಒಂದು ಬಾಣಲಿಲಿ ನಾನಿಲ್ಲಿ ಬಟರ್ ಹಾಕಿದ್ದೀನಿ. ಒಂದು ಪೀಸಷ್ಟು ಬಟರ್ ಹಾಕಿದ್ದೀನಿ. ಬಟರ್ ಚೆನ್ನಾಗಿ ಕಾದಾದಮೇಲೆ ಸ್ವಲ್ಪ ಚಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಹಾಕಿದ ನಂತರ ಒಂದು ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು. ಇಲ್ಲಿ ಈರುಳ್ಳಿ ಬ್ರೌನ್ ಆದಮೇಲೆ ಈಗ ನಾವು 3 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಸೇರಿಸ್ಕೊಳ್ಳೋಣ. ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ಎಲ್ಲ ಒಂದು 5 ಸೆಕೆಂಡ್ ಫ್ರೈ ಆದರೆ ಸಾಕು ಅರಿಶಿನ ಪುಡಿ ಹಾಕಿದ ಮೇಲೆ. ಅದಾದ ನಂತರ ಇಲ್ಲಿ ನಾನು 2 ಸ್ಪೂನಷ್ಟು ಗರಂ ಮಸಾಲೆ ತಗೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ ಹಾಕಿ ಮತ್ತೆ ಒಂದು 5 ಸೆಕೆಂಡ್ಗೆ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಅದು ಫ್ರೈ ಆಗ್ತಾನೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾನು 300 ಗ್ರಾಮ್ಸ್ ಮಶ್ರೂಮ್ ತಗೊಂಡಿದ್ದೀನಿ. ಮಶ್ರೂಮ್ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮಶ್ರೂಮ್ ಹಾಕಿದ ಮೇಲೆ ರುಬ್ಬಿರೋಂಥ ಮಸಾಲೆ 1 ಕಪ್ಪಷ್ಟು ಮಸಾಲೆ ಇದೆ, ಅದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಅದೇ ಕಪ್ಪಿಗೆ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೀಗೆ ಮಸಾಲೆ ವೇಸ್ಟ್ ಆಗೋದು ಬೇಡ ಅಂತ ಅದೇ ಕಪ್ಪಿಗೆ ನಾನು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಈಗ ಸದ್ಯಕ್ಕೆ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಆಯಿತು. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಸಾರು ಕಾದಿದ ಮೇಲೆ ಕಲರ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಹೀಗೆ ಸ್ವಲ್ಪ ಹೊತ್ತು ಇದು ಬೇಯಿಸಿದ್ರೆ ಸಾಕು, ಒಂದು 10 ನಿಮಿಷಕ್ಕೆ ಬೇಯಿಸಿದ್ರೆ ಸಾಕು. ಯಾಕೆಂದರೆ ಮಶ್ರೂಮ್ ಬೇಗ ಬೆಂದ್ಬಿಡುತ್ತೆ. ಸೊ ಇಷ್ಟೇ ಈ ರೆಸಿಪಿ. ನೋಡಿದ್ರಲ್ಲ, ತುಂಬ ಸಿಂಪಲ್ಲು ಮತ್ತು ಈಸಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ನೆನೆಸ್ತೀನಿ. ಬನ್ನಿ ಈಗ ಬಿಸಿ ಬಿಸಿ ಚಪಾತಿ ಮತ್ತು ಮಶ್ರೂಮ್ ಸಾರನ್ನ ಟೇಸ್ಟ್ ಮಾಡೋಣ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಈ ರೆಸಿಪಿನ ನೀವೊಮ್ಮೆ ತಪ್ಪದೆ ಟ್ರೈ ಮಾಡಿ. ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ಇದ್ರ ಮುಂದೆ ಮಟನ್ನು ಚಿಕನ್ ಎಲ್ಲ ಮರ್ತೋಗ್ತೀರಾ. ಅಷ್ಟು ಸೂಪರಾಗಿ, ಅಷ್ಟು ರುಚಿಯಾಗಿರುತ್ತೆ. ಅದಂತೂ ನಾನು ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಐ ಹೋಪ್ ನೀವೆಲ್ಲ ಈ ರೆಸಿಪಿ ಟ್ರೈ ಮಾಡ್ತೀರಾ ಅಂತ. ಮತ್ತು ನೀವು ತಪ್ಪದೇ ನಿಮ್ಮ ಕಮೆಂಟ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.